ಎಲ್ಲರಿಗೂ ನಮಸ್ಕಾರ. ವಿಶ್ವಗುರು ಎಜುಕೇಶನ್ ಚಾನೆಲ್ಗೆ ಸ್ವಾಗತ. ಇದು 10ನೇ ತರಗತಿ ಗಣಿತ ಭಾಗ 2 ಹೊಸ ಪಠ್ಯಪುಸ್ತಕ. ಇದರಲ್ಲಿ ಅಧ್ಯಾಯ 9 ತ್ರಿಕೋನಮಿತಿಯ ಕೆಲವು ಅನ್ವಯಗಳು. ಇದರಲ್ಲಿ ಈಗಾಗಲೇ ನಾವು ಅಭ್ಯಾಸ 9.1 ಬಿಡಿಸ್ತಾ ಇದ್ದೀವಿ. ಇಲ್ಲಿವರೆಗೆ ಪ್ರಶ್ನೆ ಸಂಖ್ಯೆ 7 ಬಿಡಿಸಿದ್ದೇವೆ. ಆ ಎಲ್ಲ ವಿಡಿಯೋಗಳನ್ನ ಯಾರು ನೋಡಿಲ್ಲ ಹೋಗಿ ನೋಡಿ. ಇವತ್ತು ನಾವು ಪ್ರಶ್ನೆ ಸಂಖ್ಯೆ 8 ಬಿಡಿಸೋಣ. 1.6 ಮೀಟರ್ ಎತ್ತರದ ಪ್ರತಿಮೆಯೊಂದನ್ನು ಒಂದು ಪೀಠದ ಮೇಲ್ಭಾಗದಲ್ಲಿ ಇರಿಸಲಾಗಿದೆ. ನೆಲದ ಮೇಲಿನ ಒಂದು ಬಿಂದುವಿನಿಂದ ಪ್ರತಿಮೆಯ ಮೇಲ್ತುದಿಯ ಉನ್ನತ ಕೋನವು 60 ಡಿಗ್ರಿ ಮತ್ತು ಅದೇ ಬಿಂದುವಿನಿಂದ ಪೀಠದ ಮೇಲ್ತುದಿಯ ಉನ್ನತ ಕೋನವು 45 ಡಿಗ್ರಿ ಆಗಿದೆ. ಪೀಠದ ಎತ್ತರವನ್ನು ಕಂಡುಹಿಡಿಯಿರಿ. ಯಾವ ರೀತಿ ಕಂಡುಹಿಡಿಯೋದಂತೇಳಿ ನೋಡೋಣ. ಇಲ್ಲಿ ನಾನು ಪ್ರಶ್ನೆಯಲ್ಲಿ ಕೊಟ್ಟಂತಹ ಮಾಹಿತಿಗೆ ಅನುಗುಣವಾಗಿ ಈ ರೀತಿ ಚಿತ್ರವನ್ನು ಬರೆದುಕೊಂಡಿದ್ದೇನೆ. ಇಲ್ಲಿ ಬಿಸಿಯು ಪೀಠದ ಎತ್ತರವಾಗಿದೆ, ಎಬಿಯು ಪ್ರತಿಮೆಯ ಎತ್ತರವಾಗಿದೆ. ಅಂದರೆ ಇಲ್ಲಿ ಬಿಸಿಯು ಏನಾಗಿದೆ, ಪೀಠದ ಎತ್ತರ ಮತ್ತು ಎಬಿಯು ಪ್ರತಿಮೆಯ ಎತ್ತರವಾಗಿದೆ. ಈ ಪೀಠದ ಮೇಲೆ ಏನು ಮಾಡಿದ್ದಾರೆ ಅಂದರೆ ಈ ಪ್ರತಿಮೆಯನ್ನು ಎಬಿ ಪ್ರತಿಮೆಯನ್ನು ಇರಿಸಲಾಗಿದೆ. ಇಲ್ಲಿ ಎಯು ಪ್ರತಿಮೆಯ ಮೇಲ್ತುದಿಯಾಗಿದೆ, ಬಿಯು ಪೀಠದ ಮೇಲ್ತುದಿ ಆಗಿದೆ. ನೆಕ್ಸ್ಟ್ ಇಲ್ಲಿ ಡಿಯು ನೆಲದ ಮೇಲಿನ ಒಂದು ಬಿಂದು ಆಗಿದೆ. ಈ ನೆಲದ ಮೇಲಿನ ಈ ಒಂದು ಬಿಂದುವಿನಿಂದ ಪ್ರತಿಮೆಯ ಮೇಲ್ತುದಿಯ ಉನ್ನತ ಕೋನವು 60 ಡಿಗ್ರಿ ಇದೆ ಮತ್ತು ಇದೇ ನೆಲದ ಮೇಲಿನ ಬಿಂದುವಿನಿಂದ ಪೀಠದ ಮೇಲ್ತುದಿಯ ಉನ್ನತ ಕೋನವು 45 ಡಿಗ್ರಿ ಇದೆ. ನಾವು ಇಲ್ಲಿ ಪೀಠದ ಎತ್ತರ ಬಿಸಿಯನ್ನು ಕಂಡುಹಿಡಿಯಬೇಕು. ಲಂಬಕೋನ ತ್ರಿಭುಜ BCD ಅಲ್ಲಿ ಅಂದರೆ ಈ ತ್ರಿಭುಜ ಇಲ್ಲಿ ಒಳಗಡೆ ಇರೋ ತ್ರಿಭುಜ BCD ಅಲ್ಲಿ tan 45 ತಗೊಂಡಿನಿ. ಟ್ಯಾನ್ ಅಂದರೆ ಏನು, ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು ಅಂದರೆ BC ಡಿವೈಡೆಡ್ ಬೈ CD ಆಗಿರುತ್ತದೆ. tan 45 ಡಿಗ್ರಿ ಈಕ್ವಲ್ ಟು BC ಡಿವೈಡೆಡ್ ಬೈ CD. ಇಲ್ಲಿ ಕೋನ BCD ಈಕ್ವಲ್ ಟು 90 ಡಿಗ್ರಿ ಅಂದರೆ ಈ ಕೋನ ಎಷ್ಟಿದೆ, 90 ಡಿಗ್ರಿ ಇದೆ. tan 45 ಡಿಗ್ರಿ ಅಂದರೆ 1 ಈಕ್ವಲ್ ಟು BC ಡಿವೈಡೆಡ್ ಬೈ CD. ಇಲ್ಲಿ ಎರಡು ಬೆಲೆಗಳು ನಮ್ಗೆ ಗೊತ್ತಿಲ್ಲ, ಹಾಗಾಗಿ BC ಡಿವೈಡೆಡ್ ಬೈ CD ಆಗುತ್ತದೆ. ಇಲ್ಲಿ 1 ಇಂಟು CD ಅಂದರೆ CD ಈಕ್ವಲ್ ಟು BC ಆಗುತ್ತದೆ. ಅಂದರೆ CD ಮತ್ತು BC ಬೆಲೆ ಏನಿದೆ ಒಂದೇ ಇದೆ ಅಂತ ಅರ್ಥ. ನೆಕ್ಸ್ಟು ತ್ರಿಭುಜ ACDಯಲ್ಲಿ ಅಂದರೆ ಈ ದೊಡ್ಡ ತ್ರಿಭುಜ ACDಯಲ್ಲಿ tan 60 ಡಿಗ್ರಿ. ಇಲ್ಲಿ ಟ್ಯಾನ್ ಅಂತ ತಗೊಂಡಿದ್ದೀನಿ. ಟ್ಯಾನ್ ಅಂದರೆ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು. ಇಲ್ಲಿ ಅಭಿಮುಖ ಬಾಹು AC ಆಗುತ್ತೆ ಮತ್ತು ಪಾರ್ಶ್ವ ಬಾಹು CD ಆಗುತ್ತದೆ. ಹಾಗಾಗಿ tan 60 ಡಿಗ್ರಿ ಈಕ್ವಲ್ ಟು AC ಡಿವೈಡೆಡ್ ಬೈ CD. tan 60 ಡಿಗ್ರಿ ಅಂದರೆ √3 ಈಕ್ವಲ್ ಟು AC ಅಂದರೆ ಇಲ್ಲಿ ನೋಡಿ AC ಅಂದರೆ ಏನಾಗುತ್ತಂದ್ರೆ AB ಪ್ಲಸ್ BC ಅಂಥೇಳಿ ಬರಿಬೋದು. ಹಾಗಾಗಿ ನಾನಿಲ್ಲಿ AC ಅಂದರೆ AB ಪ್ಲಸ್ BC ಅಂತೇಳಿ ಬರ್ತೀನಿ ಡಿವೈಡೆಡ್ ಬೈ CD. ಇವಾಗ ಓರೆ ಗುಣಾಕಾರ ಮಾಡಿದಾಗ CD ಇಂಟು √3 ಈಕ್ವಲ್ ಟು AB ಪ್ಲಸ್ CD ಆಗುತ್ತದೆ. ಇವಾಗ ಈ CDಯನ್ನು ಈ ಕಡೆ ತೊಗೊಂಬಂದಾಗ ಮೈನಸ್ ಆಗುತ್ತದೆ. CD √3 ಮೈನಸ್ CD ಈಕ್ವಲ್ ಟು AB. ಇವಾಗ ಇಲ್ಲಿ CD ಸೇಮ್ ಇದೆ, ಹಾಗಾಗಿ CDಯನ್ನು ಹೊರಗಡೆ ತೆಗೆದೀನಿ. ಏನು ಉಳಿತು, √3 ಮೈನಸ್ 1 ಈಕ್ವಲ್ ಟು AB ಎಷ್ಟಿದೆ, 1.6 ಇದೆ. ಇದನ್ನ ಇಲ್ಲಿ ಗುಣಾಕಾರ ಇದೆ, ಈ ಕಡೆ ಬಂದರೆ ಏನಾಗುತ್ತೆ, ಭಾಗಾಕಾರ ಆಗುತ್ತದೆ. CD ಈಕ್ವಲ್ ಟು 1.6 ಡಿವೈಡೆಡ್ ಬೈ √3 ಮೈನಸ್ 1 ಆಗುತ್ತದೆ. ಇದನ್ನ ಇಲ್ಲಿ ಬರ್ಕೊಂಡಿದ್ದೀನಿ. CD ಈಕ್ವಲ್ ಟು 1.6 ಡಿವೈಡೆಡ್ ಬೈ √3 ಮೈನಸ್ 1. ಇವಾಗ √3 ಮೈನಸ್ 1ರ ಅಕರ್ಣೀಕಾರಕ ಏನಾಗುತ್ತೆ, √3 ಪ್ಲಸ್ 1 ಆಗುತ್ತೆ. ಅದನ್ನ ಅಂಶಕ್ಕೂ ಮತ್ತು ಛೇದಕ್ಕೂ ನಾನು ಗುಣಿಸಿದ್ದೀನಿ. ಅವಾಗ 1.6 ಡಿವೈಡೆಡ್ ಬೈ √3 ಮೈನಸ್ 1 ಇಂಟು √3 ಪ್ಲಸ್ 1 ಡಿವೈಡೆಡ್ ಬೈ √3 ಪ್ಲಸ್ 1 ಆಗುತ್ತದೆ. ಇವಾಗ ಇದನ್ನ ಗುಣಿಸಿದಾಗ 1.6 ಇಂಟು ಬ್ರಾಕೆಟ್ √3 ಪ್ಲಸ್ 1 ಆಗುತ್ತದೆ ಡಿವೈಡೆಡ್ ಬೈ ಇಲ್ಲಿ a ಮೈನಸ್ ಬಿ a ಪ್ಲಸ್ ಬಿ ಫಾರ್ಮ್ದಲ್ಲಿದೆ, ಹಾಗಾಗಿ ಅದು a² ಮೈನಸ್ b² ಆಗುತ್ತೆ. ಇಲ್ಲಿ a ಅಂದರೆ √3 ಇದೆ, b ಅಂದರೆ 1 ಇದೆ, ಹಾಗಾಗಿ √3 ಹೋಲ್ ಸ್ಕ್ವೇರ್ ಮೈನಸ್ 1 ಸ್ಕ್ವೇರ್.
ಇವಾಗ 1/6 ಇಂಟು ಬ್ರೆಕೆಟ್ √3 ಪ್ಲಸ್ 1 ಡಿವೈಡೆಡ್ ಬೈ ಇದು ಸ್ಕ್ವೇರು ಇದು ರೂಟ್ ಕ್ಯಾನ್ಸಲ್ ಆಗಿ 3 ಆಗುತ್ತೆ. 1 ಸ್ಕ್ವೇರ್ ಅಂದರೆ 1. ಇವಾಗ 1.6 ಇಂಟು ಬ್ರೆಕೆಟ್ √3 ಪ್ಲಸ್ 1 ಡಿವೈಡೆಡ್ ಬೈ 3 ಮೈನಸ್ 1 ಅಂದರೆ 2. ಇವಾಗ ಸಿ ಡಿ ಈಕ್ವಲ್ ಟು 1.6 ಡಿವೈಡೆಡ್ ಬೈ 2 ಮಾಡಿದಾಗ ಎಷ್ಟಾಗುತ್ತೆ 0.8 ಆಗುತ್ತೆ. ಇಂಟು ಬ್ರೆಕೆಟ್ √3 ಪ್ಲಸ್ 1 ಆಗುತ್ತದೆ. ಅಂದರೆ ಸಿ ಡಿ ಈಕ್ವಲ್ ಟು ಬಿ ಸಿ ಇದೆ, ಹಾಗಾಗಿ ಬಿ ಸಿ ಬೆಲೆನೂ ಸೇಮ್ ಆಗುತ್ತೆ. ಬಿ ಸಿ ಈಕ್ವಲ್ ಟು 0.8 ಇಂಟು ಬ್ರೆಕೆಟ್ √3 ಪ್ಲಸ್ 1 ಮೀಟರ್ ಆಗುತ್ತದೆ. ಅಂದರೆ ಸಿ ಡಿ ಈಕ್ವಲ್ ಟು ಬಿ ಸಿ ಅಂತೇಳಿ ನಾವು ಆಲ್ರೆಡಿ ಇಲ್ಲಿ ಬರ್ಕೊಂಡಿದ್ದೀವಿ, ಸಿ ಡಿ ಈಕ್ವಲ್ ಟು ಬಿ ಸಿ ಅಂತೇಳಿ. ಆದ್ದರಿಂದ ಪೀಠದ ಎತ್ತರ ಬಿ ಸಿ ಈಕ್ವಲ್ ಟು 0.8 ಇಂಟು ಬ್ರೆಕೆಟ್ √3 ಪ್ಲಸ್ 1 ಮೀಟರ್ ಆಗುತ್ತದೆ. ಇಲ್ಲಿಗೆ ಪ್ರಶ್ನೆ ಸಂಖ್ಯೆ 8 ಮುಕ್ತಾಯವಾಯಿತು. ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡೋಣ. ಮುಂದಿನ ಪ್ರಶ್ನೆಗಳನ್ನು ಮುಂದೆ ಬರುವ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.